ಅಜ್ಜ ಬೋರಜ್ಜ ನೋಡ್ಕೊಂಡ್ ಸುಲಿ ಅಜ್ಜ ಕೊಬ್ರಿಯ ಹೊಟ್ಟೆ ಗಿಟ್ಟೆ ಚುಚ್ಕೊಂಡ್ಬಿಟ್ಟಿ ಆಮೇಲೆ ಕಾಯ್ಡಸಿಯ. ಅಲ್ಲ ಅಲ್ಲ ನೋಡ್ದೇನೋ ಸೀನಪ್ಪ ನೀನು, ನಾನೇನೋ ಹೊಸ್ದಾಗ್ ಕೊಬ್ರಿ ಸುಲಿತಿದ್ದೀನಿ ಅನ್ನಂಗೆ ನನಗೆ ಹೊಟ್ಟೆ ಗಿಟ್ಟೆ ಚುಚ್ಕೊಂಡ್ಬಿಟ್ಟಿಯ ಅಂತ ಕಿಂಡಲ್ ಮಾಡ್ತಿದ್ಯಲ್ಲ. ಪರವಾಗಿಲ್ಲ ಕಂಬಿಡೋ ನೀನು ಹೊತ್ತಾಗಿ. ಅಜವ್ ಬೋರಜ್ಜ ಏನಂದ್ರು ಪಾಪ ವಯಸ್ಸಾತಲ್ಲ ಅಜ್ಜ, ತಲೆಗಿಲೆ ತಿರ್ಗೆಲ್ಲ ಬಿದ್ದು ಬಿಟ್ಟಿ ಅಂತ ಹಂಗ ಅನ್ನಪ್ಪ. ನಮ್ಮನೇಲಿ ನೋಡಿದ್ರೆ ಇಷ್ಟೊತ್ತಾದ್ರೂ ಇನ್ನೂ ತಿಂಡಿನೂ ತರ್ಲಿಲ್ಲ, ಟೀನೋ ಕಾಫಿನೋ ಏನಾರ ತಾಂಬಂದು ಕೊಡ್ಲಿಲ್ಲ. ಏನ್ ಮಾಡ್ತಾರಂತ ಕಾಣಣ. ಈ ನಮ್ಮಮ್ಮ ಇದ್ದಿದ್ರೆ ಒಂಚೂರು ಟೀನೋ ಏನಾರ ಕಾಸ್ಕೊಂಬ ಹೋಗ ಮಾತಾಗಿ ಅಂತ ನಮ್ಮಮ್ಮಗೆ ಹೇಳ್ ಕಳಿಸ್ತು. ನಮ್ಮಮ್ಮ ಅದ್ಯಾರ ಮಂತ ಹೋಗಿ ಮಾತೆ ಕೂತ್ಕಂತ ಏನೋ ಅಂತಾಗಿ. ಎಲ್ಲ ಸೀನಪ್ಪ ಕೂಗೋ ಒಂಚೂರು. ನಿಮ್ಮ ಅಮ್ಮನ ಇಲ್ಲ ನಿಮ್ಮ ಮನೆಯವ್ರನ್ನ ಕೂಗೋ ಒಂಚೂರು. ಟೀನ ಕಾಪಿನ ಏನಾರ ಒಂಚೂರು ಇಟ್ಕೊಂಬಂದ್ ಕೊಡ್ಲಿ. ಆಗ್ಲಿಂದ ಒಂದ್ ಬೀಡಿನೂ ಸೇದಿಲ್ಲ ಕಣೋ. ಒಂದ್ ಬೀಡಿ ಆದ್ರೂ ಸೇದನ ಕೂತ್ಕೊಂಡು ಪುರ್ಸತ್ತಿಲ್ದಂಗ್ ಕೊಬ್ರಿ ಸುರಿತಾ ಇದೀನಿ. ಒಂಚೂರು ಕೂಗೋ ಹಂಗೆ. ಟೀ ಕುಡ್ಕೊಂಡು ಒಂದ್ ಬೀಡಿ ಹೊಡೆದ್ ಬಿಟ್ರೆ ಭಾರಿ ಶಕ್ತಿ ಬಂದಂಗ ಆಗತ್ ನನಗೆ. ಕೂಗು ಒಂಚೂರು. ಅಲ್ಲ ಕಣಜ, ಈ ವಯಸ್ಸಲ್ಲೂ ನೀನು ಬೀಡಿ ಸಿಗರೇಟ್ ಅಂತೀಯಲ್ಲ. ಪರವಾಗಿಲ್ಲ ಕಣಜ ನೀನು. ನಮ್ಮಂತ ವಯಸ್ಸಾದ ಹುಡುಗರೇ ಆ ಬೀಡಿ ಸಿಗರೇಟ್ ಎಲ್ಲ ಬಿಟ್ಟು ಸದ್ಯ ಬದುಕದೆ ಈಗ 40-50 ವರ್ಷ ಬದುಕಿರೆ ನಮ್ ಪುಣ್ಯ ಅಂದ್ಕೊಂಡು ಜೀವನ ಮಾಡ್ತಿದೀವಿ. ಅಂತದ್ರಲ್ಲಿ ನೀನು ಈ ವಯಸ್ಸಾದ್ರೂ ಬೀಡಿ ಬೇಕು ನಿನಗೆ, ಸಿಗರೇಟು ಬೇಕು, ಎಣ್ಣೆಯೂ ಬೇಕು. ಚಿನ್ನಪ್ಪ ತಿಂಡಿ ಏನ್ ಮಾಡ್ಸಿವು? ತಿಂಡಿ ಏನ್ ಮಾಡ್ಸಿದ್ಯಾ? ಅಯ್ಯೋ ಇನ್ನೇನ್ ಮಾಡ್ದಾರಜ. ರಾತ್ರಿ ಇನ್ನೇನು ಒಂಚೂರು ತಂಗ್ಳು ಸಾರು ಇರ್ಬೇಕು, ಮಟನ್ ಸಾರು. ಮಟನ್ ತಂದಿದ್ನಲ್ಲ, ಒಳ್ಳೆ ಕುರಿ ಮಟನ್ ತಂದಿದ್ದೆ, ಎಳೆ ಮರಿದು ಸಾಹೇಬ್ರ ಅಂಗಡಿಲಿ. ಮಟನ್ ಸಾರು ಇರ್ಬೇಕು, ಅದಕ್ಕೆ ಚಪಾತಿನೋ ಏನೋ ಮಾಡಿರ್ಬೇಕು. ಇನ್ನೇನ್ ಮಾಡ್ದಲ್ ತಗ. ಶಿನಪ್ಪ ಶಿನಪ್ಪ ಕೇಳ್ತೀನಂತ ಬೈಕಬೇಡ. ಏನಾರ ತರಿಸ್ತೀಯನೋ ಒಂಚೂರು. ಮಟನ್ ಸಾರ್ ಮೇಲೆ ಅದಿಲ್ದೇ ಇರೋದು ಎಂತದು. ಏನಾರ ಒಂಚೂರು ಹೇಳೋ ಒಂಚೂರು. ಅಜವ್ ಹೋರಾಜ, ನಿಂಗೆ ಬುದ್ಧಿ ಐತೇನಜ? ಬೆಳಗ್ಗೆ ಎಣ್ಣೆ ಕುಡಿತೀನಿ ಅಂತ ಕೇಳ್ತಿದ್ಯಲ್ಲ. ನೀವ್ ಏನ್ ಮಾಡೋಣ ಅಂತ ಕಾಣೋಣ ನಿಂಗೆ. ಎಂತದು ಬೇಡ. ಒಂದ್ ಕೆಲಸ ಮಾಡು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕೊಬ್ಬರಿ ಎಲ್ಲ ಸುಲ್ದಾದ್ಮೇಲೆ ಮನೆ ಕಡೆಗೆ ಹೋಗ್ತೀಯಲ್ಲ, ಅವಾಗ ಒಂದೇನು ಎಳ್ಳೆ ಕೊಡಿಸ್ತೀನಿ. ಕುಡ್ಕೊಂಡು ಹೋಗುವಂತೆ. ಎಂತದು ಬೇಡ, ನೀನು ತಿಂಡಿ ಗಿಂಡಿ ತಿಂದು ಆರಾಮಾಗಿ ಕೊಬ್ಬರಿ ಸುಲಿಯಪ್ಪ ನೀನು. ಈ ಬಿಸ್ತಲ್ಲಿ ಸರಿ ಆಗಲ್ಲ. ಆಮೇಲೆ ಎಣ್ಣೆ ಕುಡ್ಕೊಂಡು ನೀನೇ ಆ ಕಡೆಗೆ ಸುಲಿಯೋದು, ಆ ಕಡೆ ಅದೇ ಆ ಕಡೆಗೆ ಹೋಗೋದು. ಆಮೇಲೆ ಕಾಯ್ಡಸಿ ಹೋಗಿ ಕೈಗೆ ಎಲ್ಲಾರ ಚುಚ್ಕೊಂಡು ಏನಾರ ಅಧ್ವಾನ ಮಾಡ್ಕೊಂಡು ಅದು ಬೇರೆ. ಎಲ್ಲ ಸೀನಪ್ಪ, ನಾನು ಹೊಸ್ದಾಗಿ ಎಣ್ಣೆ ಕುಡ್ಕೊಂಡು ಕೊಬ್ಬರಿ ಸುಲಿ ಹಂಗೆ ಹೇಳ್ತಿದ್ಯಲ್ವ ನೀನು. ಏನು ಹೇಳನು ನಾನು. ನೀವ್ ಜೊತೆಲಿ ಅಷ್ಟೆಲ್ಲ ಕೆಲಸ ಮಾಡಿದೀನಿ ಎಣ್ಣೆ ಕುಡ್ಕೊಂಡು. ಆದ್ರೂ ನನ್ ಮೇಲೆ ನಂಬಿಕೆ ಇಲ್ದಂಗೆ ಮಾತಾಡ್ತಿದ್ದೀನಿ ನೋಡಪ್ಪ. ಓಹೋ, ಬೇರೆ ಮನೆದಾದ್ರೆ ಏನಾದ್ರು ಅವರು ಹಾಸ್ಪಿಟ್ಲಿಗೆ ತೋರಿಸ್ತಾರೆ. ಇಲ್ಲಿ ನಮ್ಮನೆ ಹತ್ರ ಏನಾರು ಆಗ್ಬಿಟ್ರೆ ಬೋರಜ್ಜಿಗೆ ಆಮೇಲೆ ನಾನೇ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಎಲ್ಲ ಖರ್ಚೆಲ್ಲ ನನಗೆ ಬರುತ್ತೆ ಅಂತ ಹೇಳಿ ಹಂಗಂತಿದ್ಯಾ ಅನ್ನು. ಸರಿ ಆಯ್ಕೊಂಬಿಡಪ್ಪ, ಇನ್ನೇನ್ ಮಾಡಕ್ಕಾಗತ್ತೆ. ಸರಿ ಆಯ್ಕೊಂಬಿಡು, ಕೇಳಲ್ಲ ಬಿಡು. ಹೋಗ್ಬೇಕಾರ್ಲಿ ಹಂಗ್ ಕೊಡ್ಸಕ್ ಹೋಗ್ಬೇಡ ನೀನು, ಬೇಡ ಬಿಡು. ಸೀನಪ್ಪ ಬೋರಾಜ, ಇದ್ಯಾಕೆ ಹಿಂಗ್ ಮಾತಾಡ್ಕೊಂಡ್ ನಿಂತಿರಲ್ಲ? ಬೇಗ ಕೊಬ್ಬರಿ ಸುಲಿಯೋದ್ ಬಿಟ್ಟು. ಅಮ್ಮ ನೀನೊಬ್ಬ ಬಾಕಿ ಇದ್ದೆ ಕಣಮ್ಮ. ಆಗ್ಲಿಂದ ಸುಲ್ದು ಕುಂತಿದ್ದೀವಿ. ನೋಡಿದ್ರೆ ಇಷ್ಟೊತ್ತಾದ್ರೂ ಒಂದ್ ಗ್ಲಾಸ್ ನೀರ್ ಕೇಳೋರಿಲ್ಲ, ಟೀ ಕೇಳೋರಿಲ್ಲ. ನೋಡಿರ ಅಲ್ಲಿ 9:30 10 ಗಂಟೆ ಆಗ್ತಾ ಬಂತು. ಒಂಚೂರು ತಿಂಡಿ ಗಿಂಡಿ ಏನಾರ ಕೊಡೋಣ ಅನ್ನಂಗಿಲ್ಲ. ನೋಡಿರೆ ಕೊಬ್ಬರಿ ಸುಲ್ದಿಲ್ಲ ಅನ್ಕೊಂಡ್ ಕೂತ್ಕೊಂಡ್ರೆ ನಾವಿನ್ನೇನ್ ಮಾಡ್ದವು. ಈಗ ನೋಡಿದ್ರೆ ಈಗ ಟೀ ತಗೊಂಬಂದಿದ್ಯಾ ತಿಂಡಿ ತಿನ್ನೋ ಟೈಮಲ್ಲಿ. ಸರಿ ಆಯ್ತು ಕೊಡವ. ಬರಜ ತಗೊಳಜ, ಒಂಚೂರು ಟೀ ಕುಡ್ಕ ತಗ. ತಿಂಡಿ ಇನ್ನೇನು ಇವ್ರು 10-10:30 ಇಲ್ದಲೆ ಏನ್ ತಿಂಡಿ ಕೊಡಲ್ಲ ನಮ್ಗೆ. ತಗ ಒಂಚೂರು ಟೀನೇ ಕುಡ್ಕ, ಈಗ ಇನ್ನೇನ್ ಮಾಡಕ್ಕಾಗತ್ತೆ. ಜಯಮ್ಮ ಅಲ್ಲಿ 10 ಗಂಟೆ ಆಗ್ತಾ ಬಂತು. ನೋಡಿರಿ ಈಗ ತಿಂಡಿ ತಿನ್ನೋ ಟೈಮಲ್ಲಿ ಟೀ ತಗೊಂಬಂದಿದೆಯಲ್ಲ, ಇದ್ಯಾಕೆ ತಿಂಡಿ ಗಿಂಡಿ ಕೊಡೋದ ಮರ್ತ್ರ ಹೆಂಗೆ? ಅಜೋ ಬೋರಾಜ, ನಮ್ ಮನ್ಲಿ ಅದು ಹಸ್ಕೊಂಡ್ ಕೆಲಸ ಮಾಡಿಸ್ತೀವೇನಜ. ನಮ್ ಸೊಸೆ ಏನೋ ರಾತ್ರಿ ತಂಗ್ಳು ಸಾರಿಗೆ ಒಂಚೂರು ಚಪಾತಿ ಗಿಪಾತಿ ಹರಿತಿದ್ಲು. ನಮ್ ಹುಡುಗ ಬೇರೆ ಬಾರಿ ರೋದನೆ ಕೊಟ್ಬಿಟ್ಟ, ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ. ಕೊಬ್ಬರಿ ಸುರಿಸ್ತಿದಾರೆ, ನಾನು ಸ್ಕೂಲಿಗೆ ಹೋಗಲ್ಲ ಇವತ್ತು, ಇಲ್ಲೇ ಇರ್ತೀನಿ ಅಂತ ಹೇಳಿ ಬಾರಿ ಅಯ್ಯೋ ಅನ್ನಿಸ್ತಿದ್ದ. ಹಂಗಾಗಿ ಅವನಿಗೆ ಸಮಾಧಾನ ಮಾಡಿಸಿ ಕಳಿಸಿ ಮಾಡ್ತಿರ ಹುಡುಗಿ ತಿಂಡಿ. ಒಂಚೂರು ಲೇಟ್ ಆಯ್ತು, ಇನ್ನೇನ್ ಮಾಡಕ್ಕಾಗತ್ತೆ. ಒಂಚೂರು ಟೀ ಕುಡ್ಕೊಳ್ಳಿ, ಇನ್ನೇನ್ ತಿಂಡಿ ಆಗ್ತದೇನು. ಅಲ್ಲೇ ಚಪಾತಿ ಹರಿತಾ ಇದ್ಲು, ತಿನ್ನಿರಂತೆ ಬೇಗ ತಾಗಿ. ಓ ಸರಿ ಆದ್ಬಿಡು. ಮತ್ತೆ ಹುಡ್ಗ ಸ್ಕೂಲಿಗೆ ಹೋದ್ಬಿಟ್ಟು ಇಲ್ಲೇ ಕುತ್ಕೊಂಡು ಏನ್ ಮಾಡದಾನಂತೆ. ಏನ್ ಕೊಬ್ಬರಿ ಸುಲಿಯಾನಂತ ಅವನು. ಸರಿ ಆತು. ಈ ದೊಡ್ಡಜ್ ಎತ್ಲಾಗ ಹೋತು? ದೊಡ್ಡಜ್ ಇಷ್ಟೊತ್ತಾರು ಕಾಣ್ಲಿಲ್ವಲ್ಲ, ಎತ್ಲಾಗ ಹೋತು? ಒಂದ್ ಕಟ್ ಬೀಡಿ ಗಿಡಿ ಇಟ್ಕೊಂಬಾರಾಜ ಅಂತ ಹೇಳಿದ್ದೆ, ನೋಡಿರಿ ಇಷ್ಟೊತ್ತಾರು ಬರ್ಲಿಲ್ಲವ. ಅಯ್ಯೋ ಅಲ್ಲೇ ಎಲ್ಲೋ ಅಂಗಡಿ ತಗ ಹೋಗಿರ್ಬೇಕು. ಅಂಗಡಿ ತಗ ಹೋಯ್ದು ಇಷ್ಟೊತ್ತಾರು ಬಂದಿಲ್ಲ ಕಣಜ. ನೋಡಿರ ವಜ್ಜ ಎತ್ಲ ಹೋಗತ್ತ ಅತ್ಲಾಗೆ ಅಲ್ಲೇ ಕುತ್ಕೊಂಡ್ಬಿಡೋದ್ಯಾ. ನನ್ ಗೊತ್ತಾಗಿ ಎಣಿಗೆ ವಜ್ಜ ಜೊತೆ ಸಾಕಾಯ್ತಿ. ಏನಾರ ಒಂಚೂರು ಕೇಳಕ್ ಹೋದ್ರೆ ನನ್ ಮೇಲೆ ಜೋರ್ ಮಾಡ್ಕೊಂಡು ಅದ್ ಮಾಡಿಲ್ಲ ಇದ್ ಮಾಡಿಲ್ಲ, ಅವ್ರ ಮತ್ತ ಹೋಗಿ ಮಾತಿ ಕುತ್ಕಂತಿ ಅಂತ ಹೇಳಿ ನನ್ ಮೇಲೆ ಜೋರ್ ಮಾಡ್ಕೊಂಡು ಜಗಳಕ್ ಬರುತ್ತೀನ. ಇನ್ನೇನ್ ಕೆಲಸ ಮಾಡ್ತಿರ್ ತಗ ಆ ವಜ್ಜನ.
ಅಯ್ಯೋ ಈ ಎಲ್ರ ಮನ್ಲು ಇದ್ದಿದ್ದೆ ತಾಳ್ ಜಯಮ್ಮ, ನೀನ್ ಹಿಂಗ್ ಮಾತಾಡ್ಕೊಂಡು ಆ ವಜ್ಜಿಗೆ ಪಾಪ ಬೇಜಾರ್ ಮಾಡ್ಬೇಡ. ಎಲ್ರ ಮನ್ಲು ಇದ್ದಿದ್ದೆ. ಈಗ ನಮ್ಮ ಮನೇಲಿ ನಾನು ಒಂದ್ ಕೆಲ್ಸ ಮಾಡಲ್ಲವ. ಅಲ್ಲಿ ಇಲ್ಲಿ ನೀನ್ ಜೊತೆಲಿ ಇದೇನಾದ್ರು ಕೆಲ್ಸ ಇದ್ರೆ ಬತ್ತಾಳೆ, ಇಲ್ಲ ಅಂದ್ರೆ ಬರೀ ಆ ಬಂತ ಈ ಮಂತ ಕೂತ್ಕೊಂಡ್ ಕಾಲ ಕಳೆಯೋದೇ ಆಗತ್ತೆ. ಈಗ ನಾನು ಬೈತೀನವ, ಹಂಗಂತ ಹೇಳಿ ಬೇಜಾರ್ ಮಾಡ್ಕೊಂಡ್ರ ಆತ. ಸರಿ ಸರಿ ಆಯ್ತು, ಹೋಗು ಒಂಚೂರು ಬೇಗ ನಿಮ್ಮ ಸೊಸೆಗೆ ಹೇಳ್ಬಿಟ್ಟು ತಿಂಡಿ ಮಾಡಕ್ ಹೇಳು. ಹೋಗು ಬೇಗ ಬರಕ್ ಹೇಳತ್ತ ತಿಂಡಿಯ, ಬಾರಿ ಯಾಕೋ ಹೊಟ್ಟೆ ಹಸಿತೈತಿ. ಸರಿ ಆಯ್ತಾಳಪ್ಪ, ಹೇಳ್ತೀನಿ. ಇನ್ನೇನ್ ಮಾಡೋಣ, ಬೇಗ ತೆಗಿ ತಿಂಡಿ ನೋಡೋಣ. ಆಗದ ಹೋದ್ರೆ ನಾನೇ ಎತ್ತಾಗಿ ಒಂಚೂರು ಚಪಾತಿ ಗಿಪಾತಿ ಬೇಯಿಸ್ಕೊಂಡು ತಾಂಬತ್ತೀನಿ. ತಿಂಡಿ ತಿನ್ನಿರಂತೆ. ಸುಲಿತಾ ಇರಿ, ಕಾಯಿ ಸುಲಿದ್ ಕೊಬ್ಬರಿ ಸುಲಿತಾ ಇರಿ, ಬಂದೆ. ಅಮ್ಮ ಗೀತಾ, ಗೀತಾ ಆಯ್ತಾರಮ್ಮ. ನೋಡಿರ ಸೀನಪ್ಪ ಈ ಬೋರಾಜ ಇಬ್ರು ಹೊಟ್ಟೆ ಸಿತ್ತೈತೆ, ಇನ್ನು ಇಷ್ಟೊತ್ತಾದ್ರು ತಿಂಡಿ ಕೊಡ್ಲಿಲ್ವಲ್ಲ ಅಂತ ಕೇಳ್ತಿದ್ದಾರೆ. ನೋಡಿರಿ ಇಷ್ಟೊತ್ತಾದ್ರು ತಿಂಡಿ ಮಾಡಿಲ್ವಲ್ಲಮ್ಮ, ಆಗ್ಲಿಲ್ವ ಇನ್ನು ಅಡಿಗೆ? ಅತ್ತೆ ಅತ್ತೆ ಆಯ್ತು ಕಣ್ ಬಾರತ್ತೆ, ರೊಟ್ಟಿ ಬೇಯಿಸ್ತಾ ಇದೀನಿ. ಕಾವಲಿ ಮೇಲೆ ತಗೊಂಡು ಹೋಗುವಂತೆ ಹಾಕೊಂಡು ಬಾ. ಅಲ್ಲ ಕಣಮ್ಮ, ಈ ಬೋರಾಜ್ನು ಸೀನಪ್ನು ಇಷ್ಟೊತ್ತಾದ್ರು ತಿಂಡಿ ಕೊಡ್ಲಿಲ್ಲ ಅಂತ ಹೇಳಿ ಏನ್ ಕೂಗಾಡಿ ಹೇಳ್ತಾ ಇದಾರೆ. ನೀನ್ ನೋಡಿರ ಇನ್ನು ಆಯ್ತು ಆಯ್ತು ಅಂತಿದ್ಯಲ್ಲಮ್ಮ. ಒಂಚೂರು ಬೇಗ ಬೇಗ ಉರಿ ಕೊಟ್ಟು ಬೇಯಿಸಮ್ಮ. ಗ್ಯಾಸ್ ಮೇಲೆ ಬೇಯಿಸೋದು ಎಷ್ಟೊತ್ತು ಚಪಾತಿಯ? ಅಯ್ಯೋ ಏನ್ ಮಾಡಮ್ ಬಾರತ್ತೆ, ಒಂಚೂರು ಲೇಟ್ ಆಗೋಗ್ಬಿಡ್ತು. ಆ ಪಾಪ ಬೇರೆ ಅಯ್ಯೋ ಅನಿಸ್ತೀನಿ, ನೋಡ್ಲಿ ನೀವೇ. ಇನ್ನೇನ್ ಮಾಡೋಣ, ಬನ್ನಿ. ಸರಿ ಸರಿ ಆಯ್ತು ಕಣವ. ನಿಮ್ಮ ಮಾವ ಏನು ಬಂದಿರ್ಬೇಕು ನೋಡ, 3 ಜನಕ್ಕೂ ಹಾಕೊಡತ್ತಾಗಿ ತಗೊಂಡೋಗ್ ಕೊಡ್ತೀನಿ, ಅಲ್ಲೇ ತಿನ್ಲಿ. ಸೀನಪ್ಪ, ಬೋರಾಜ, ಇದ್ಯಾನ್ರು ಇಷ್ಟ ಕೊಬ್ಬರಿ ಸುಲ್ಕೊಂಡ್ ಕುಂತಿದ್ದೀರಾ? ಬೇಗ ಒಂಚೂರು ಕೈ ಆಡ್ಸ್ರು. ಓ ದೊಡ್ಡಜ್ಜ, ನೀನೊಬ್ಬ ಬಾಕಿ ಇದ್ದಬ್ಬ. ಈಗ ತಾನೇ ಬಂದು ಜಯಮ್ಮ ಇಷ್ಟೊತ್ತಾದ್ರು ಇಷ್ಟೇ ಸುಲ್ಕೊಂಡ್ ಕುಂತೀರಾ ಅಂತ ಹೇಳೋದ್ರು. ಈಗಾಲೇ ನೀನ್ ಬಂದೆ. ಒಂದ್ ಬೀಡಿ ಕೊಡ್ತಂದ ಅಂದ್ರೆ ಬೀಡಿ ತಂದಿಲ್ಲ, ಏನಿಲ್ಲ ನೀನು. ಈಗ ಬಂದು ಈಗ ಅಂತಿದ್ಯಾ ನೋಡು. ಇಷ್ಟೊತ್ತಾಯ್ತಿ ಅಲೆ 10 ಗಂಟೆ ಆಗ್ತಾ ಬಂತು, ಒಂಚೂರು ತಿಂಡಿ ಕೊಡ್ಲಿಲ್ಲ, ಏನಿಲ್ಲ. ಸೀನಪ್ಪ ಇದ್ಯಾಕಲ್ಲ, ಗೀತಾ ಮುಗ ಇಲ್ಲ ನಿಮ್ಮ ಅಮ್ಮಗ ಯಾರ್ಯಾರ ಕೂಗಿ ಒಂಚೂರು ಬೇಗ ತಿಂಡಿ ಕೊಡಕ್ ಹೇಳೋದಲ್ವಲ್ಲ. ವಜ್ಜ ತಾನೇ ಎಷ್ಟೊತ್ತು ಉಪವಾಸ ಕೊಬ್ಬರಿ ಸುಲಿಯುತ್ತು. ಅಯ್ಯೋ ಅಪ್ಪಯ್ಯ, ಈ ಬೋರಾಜ ಮಾತು ಕೇಳಿ ನೀನು. ಈಗ ತಾನೇ ಅಮ್ಮ ಬಂದು ಒಂಚೂರು ಟೀಗಿ ಕೊಟ್ಟೋತು. ಪಾಪ ಬೇರೆ ಹಠ ಮಾಡ್ತಿದ್ದಂತೆ, ಯಾಕೆ ಸ್ಕೂಲಿಗೆ ಹೋಗಲ್ಲ ಇವತ್ತು ನಾನು ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಕಳ್ಸೋದ್ರಲ್ಲಿ ಒಂಚೂರು ಒತ್ತಾಗ್ಬಿಡ್ತು ಅಂದು ಗೀತಾ. ಇನ್ನೇನು ಚಪಾತಿ ಬೇಯಿಸ್ತಿದ್ದಾಳಂತೆ ಕಾವಲಿ ಮೇಲೆ. ಇನ್ನೇನು ಈಗ ಹಾಕೊಂಬತ್ತಾರೆ, ಬಾ. ಅಜವ್ ಬೋರಾಜ, ಪರವಾಗಿಲ್ಲ ಕಣಂಜ ನೀನುವೆ. ಏನು ಒಂದ್ 10 ನಿಮಿಷ ಲೇಟ್ ಆಗಂಗಿಲ್ಲ, ಅಲೆ ಒಟ್ಟಸಿ ಅಂತಿದ್ಯಲ್ಲ. ಬಂದಿರೋದೆ 9 ಗಂಟೆಗೆ ಬಂದಿದ್ರ, ನೋಡಿದ್ರೆ ತಿಂಡಿನೇ ಕೊಡಂಗಿಲ್ಲ ಲೆಕ್ಕಾಚಾರದಲ್ಲಿ. ಬೇರೆ ಕಡೆಗೆ ಎಲ್ಲಾರು ನೀವು ಕೂಲಿಗೆ ಕೆಲ್ಸಕ್ಕೆ ಹೋದ್ರೆ ಯಾರು 9 ಗಂಟೆಗೆ ಹೋದವರಿಗೆ ತಿಂಡಿ ಕೊಡ್ತಾರ ಅಂದ್ಕೊಂಡಿಯ? ಅಯ್ಯೋ ದೊಡ್ಡಜ್ಜ, ಏನು ನಮ್ಮ ಮನೆ ಅಂತ ಹೇಳಿ ಕೇಳಿನಪ್ಪ. ಬೇಡ ಬಿಡಪ್ಪ ತಗಿ, ನೀವು ಕೊಡ್ದ ಹೋದ್ರೆ ಇನ್ನೇನ್ ಮಾಡಕಾಗತ್ತೆ, ಹಂಗೆ ಸುಲಿತೀವಿ. ಸೀನಪ್ಪ ಸುಲಿಯವ್, ಇನ್ನೇನ್ ಮಾಡಕಾಗತ್ತೆ, ಇವ್ರು ಯಾಕೋ ತಿಂಡಿ ಗಿಂಡಿ ಕೊಡಂಗ್ ಕಾಣಲ್ಲ. ಸುಲಿಯಪ್ಪ ಇನ್ನೇನ್ ಮಾಡಕಾಗತ್ತೆ. ಅದೇನ್ ಮಾತಂತ ಆಡ್ತೀಯ ಜವ್? ನಾನೇನೋ ತಮಾಷೆಗಂಗಂದ್ರೆ ನೀನು ಅದ್ನೇ ಇದ್ ಮಾಡ್ಕೊಂಡು ಮಾತಾಡ್ತೀಯಪ್ಪ. ಸರಿ ಸರಿ ಆಯ್ತು ತಡಿ, ನಮ್ಮಳೆ ಕೂಗ್ತೀನಿ. ಹೋಗು ಕೈ ಕಾಲ್ ಮಗ ತೊಳ್ಕೊಂಬ, ಹೋಗತ್ತಾಗಿ ಕೂತ್ಕೊಂಡಿಲ್ಲ ತಿಂಡಿ ತಿನ್ನಿರಂತೆ. ಸೀನಪ್ಪ ಕೂಗು, ನಿಮ್ಮ ಅಮ್ಮ ಒಂಚೂರು ತಿಂಡಿ ಹಾಕಂಬ ಅಂತ ಕೂಗು. ಪಾಪ ಬೋರಾಜುಗೆ ಭಾರಿ ಹೊಟ್ಟೆ ಹಸ್ತಿರಂಗ್ ಕಾಣತ್ತೆ ಕಣ. ಯಾಕ ವಜ್ಜ ಮಕ ಬೇರೆ ಇಳೆ ಬಿಟ್ಕೊಂಡ್ಬಿಟ್ಟೈತೆ ಬಿಸ್ಲಿಗೆ ಹೋದಕ್ಕೂ. ತಿಂಡಿ ಇಷ್ಟೊತ್ತಾರು ಕೊಡ್ಲಿಲ್ಲ, 10:30 ಆದ್ರು ಅಂತ ಹೇಳಿ ಒಂಚೂರು ಯಾಕ ಸಪ್ಕಾಗ್ಬಿಟ್ಟೈತೆ ಮಕ. ಕೂಗು ಒಂಚೂರು. ಅಪ್ಪಯ್ಯ, ಬೋರಾಜನ್ ಮಕ ಅದಕ್ಕಲ್ಲ ಕಣಪ್ಪ ಇಳೆ ಬಿಟ್ಕೊಂಡಿರೋದು. ಅದ್ ಬೇರೆ ಇದೆ ಐತೆ ಬಿಡು, ನೀನ್ ಗೊತ್ತಾಗಲ್ಲ. ಸರಿ ಸರಿ ಆಯ್ತು ಬಿಡು. ಇದ್ಯಾಕೋ ಬೋರಾಜ ಸೀನಪ್ ನೋಡಿ ಹಿಂಗಂತಾನೆ, ಯಾಕೆ ಏನ್ ಬೇಕಿತ್ತು? ಅಲ್ಲ ಕಣಜ, ನೋಡಿರೆ ಮಟನ್ ಸಾರಿಗೆ ಚಪಾತಿ ಮಾಡ್ಸಿದೀವಿ ಅಂತ ಹೇಳ್ತಿದ್ದೀರಾ. ಮಟನ್ ಸಾರಿಗೆ ಅದ್ಯಾ ಸೈಡ್ಸ್ ಇಲ್ದ ಹೋದ್ರೆ ಅದ್ ಹೆಂಗಜ? ಮಟನ್ ಸಾರ್ ಜೊತೆ 190 ಎಣ್ಣೆ ಕುಡ್ಕೊಂಡು ಊಟ ಮಾಡ್ಕೊಂಡು ಕೊಬ್ಬರಿ ಸುಲಿಯಾಗಿ ನಿಂತ್ಕೊಂಡಿದ್ರೆ 1-1.5 ಅತಿ ಕೊಬ್ಬರಿನೇ ಸುಲ್ದು ಹಾಕ್ಬಿಡಣಪ್ಪ. ಅಂತದ್ರಲ್ಲಿ 190 ಎಣ್ಣೆ ಕೊಡ್ತಿಲ್ವಲ್ಲ ನೀವು ಅಪ್ಪ ಮಕ್ಳು ಸೇರ್ಕೊಂಡು ನನಗೆ. ಓಹೋಹೋಹೋ, ಇಲ್ಲಿತೇನಪ್ಪ ಹಂಗಾರೆ. ಬೋರಜ್ಜ ಯಾಕೆ ಇಳೆ ಬಿಟ್ಕೊಂಡ್ ಕುಂತೈತಿ ಅಂತ ಈಗ ಗೊತ್ತಾಯ್ತು ನೋಡಪ್ಪ. ಅಲ್ಲ ಕಣಜ್ಜ, ಈ ಬಿಸ್ಲಿಗೆ ಹೋದಕ್ಕೂ ಕೊಡೋರೆ ನೀನ್ ಮನುಷ್ಯ ಆಗ್ತೀಯ? ನಿನ್ಗೆ ಮನುಷ್ಯ ತಿಳ್ದಂಗ್ ಮಾತಾಡ್ತಿದ್ಯಪ್ಪ. ಸಂಜೆ ಸಿಗಬೇಕಾರೆ ಈ ಬೇಕಾರೆ ಕುಡ್ದು ಮನಿ ಕಣ ಅಷ್ಟು ಕುಡಿಸ್ತೀನಿ. ಅಂತದ್ರಲ್ಲಿ ನೀನ್ ಈಗ ತಿಂಡಿಗೆ ಕೇಳಿರೆ ನೀನೇ ಮನುಷ್ಯ ಆಗ್ತೀಯ? ಎಂತದು ಬೇಡ, ಈ ಬಿಸ್ತಲ್ಲಿ ಸುಮ್ನೆ ಬಾಯಿ ಮುಚ್ಕೊಂಡು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಕೊಬ್ಬರಿ ಸುಲಿಯರಿ ಇಬ್ರು ಸೇರ್ಕೊಂಡು 2-2.5 ಅತಿ ಮುಗಿಸ್ರಿ ಬೇಗ. ಎಷ್ಟೊತ್ತು ಮಾಡ್ತೀರಾ ಕೊಬ್ಬರಿ ಸುಲಿಯಾಕೆ? ಅಯ್ಯೋ ಸರಿ ಆಯ್ತಾಳಪ್ಪ, ಇನ್ನೇನ್ ಅಪ್ಪನ ಮಗನು ಸೇರ್ಕೊಂಡು ಸಪ್ಪೆ ಬಾಯಿಲ್ ಊಟ ಮಾಡಿಸ್ತಿದ್ದೀರಾ, ಇನ್ನೇನ್ ಮಾಡಕ್ಕಾಗತ್ತೆ. ಸರಿ ಸರಿ ಆಯ್ತು, ಒಳಗು ಒಂಚೂರು ತಿಂಡಿ ತಾಂಬರ ಕೇಳು ಬೇಗ, ಹೊಟ್ಟೆ ಬೇರೆ ಚೂರ ಚೂರ ಅಂತೈತೆ. ಮಗ ಸೀನಪ್ಪ, ಬೋರಾಜ ಕೈ ಕಾಲು ತೊಳ್ಕೊಂಡ್ರ? ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀರಾ, ಅಲ್ಲೇ ಬರಕ್ ಆಗ್ತಿರ್ಲಿಲ್ವಾ? ಅಯ್ಯೋ ಜಯಮ್ಮ, ಈಗ ಅಲ್ಲೆಲ್ಲ ಬಂದ್ ಕೂತ್ಕೊಂಡ್ರೆ
ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ. ತಾಂಬ ಇಲ್ಲ ಒಂಚೂರು, ಇನ್ನೇನ್ ಮಾಡಕ್ಕಾಯ್ತು, ಇಲ್ಲ ಒಂಚೂರು ತಿನ್ಕಂತೀವಿ, ತಾಂಬ. ಅಜ್ಜ ನಿಂಗು ಹಾಕೊಂಬರೋಣ ಅಜ್ಜ. ಇಲ್ಲ ತಾಂಬರ ಆತಾಗ ನಿಂಗು ತಿಂಡಿಯ. ಬ್ಯಾಡಕಂತಡಿ, ನಾನಿನ್ನು ಕೈ ಕಾಲ್ ಮಕ್ಕ ತೊಳೆದಿಲ್ಲ, ನಾನಿಲ್ಲ ತಿಂದನು ಇಷ್ಟೊತ್ತಿಗೆ. ತಡಿ, ಈ ಬೋರಜ್ನು ಸೀನಪ್ನು ತಿನ್ಕೊಳ್ಳಿ. ಸರಿ ಸರಿ ಆಯ್ತು ಕಣಜ್ಜ, ಕೈ ಕಾಲ್ ಮಕ್ಕ ತೊಳ್ಕೊಂಡು ನೀವ್ ಒಳಗಡಿಕೆ ಬಂದ್ಬಿಡು. ಅಲ್ಲೇ ತಿನ್ನುವಂತೆ. ಸರಿ ಸರಿ ಆಯ್ತು ಕಣ್ಣಡಿ. ಒಂಚೂರು ಆ ಬೋರಾಜಗೂ ಸೀನಪ್ಪಗೂ ಒಂಚೂರು ಕುಡಿಯಕ್ ಒಂಚೂರು ನೀರ್ ತಂದು ಕೊಟ್ಟು, ಚಪಾತಿನೂ ತಂದು ಕೊಟ್ಬಿಟ್ರೆ ಸಾಕ, ಕುಡಿಯಕ್ ನೀರ್ ಬಾಡುವ ಅವರಿಗೆ. ತಂದೆ ಕಂತಡಿ ಅಜ್ಜ. ನಾನ್ ನೀರ್ ತರೋದೇ ಮರ್ಸ್ಬಿಟ್ಟೆ. ಚಪಾತಿ 2 ಕೈಲಿ 2 ತಟ್ಟೆ ಇಟ್ಕೊಂಬರೋದ್ರಲ್ಲಿ ಆಗ್ಲಿಲ್ಲ. ತಂದೆ ತಡಿ, ಹೋಗಿ ತಗೊಂಬರ್ತೀನಿ ಈಗ. ಸೀನಪ್ಪ, ನೀನ್ ಹೆಂಡ್ರು ಮಾತ್ರ ಅಡ್ಗೆ ಮಾತ್ರ ಭಾರಿ ರುಚಿಯಾಗಿ ಮಾಡ್ತಾಳ್ ಕಣು. ಸಾಂಬಾರ್ ಏನ್ ರುಚಿಯಾಗೈತೆ ನೋಡು. ಹಂಗೆ ತಂಗ್ಳ ಸಾಂಬಾರ್ಗೂ ಮಟನ್ ಸಾರಿಗೂ ಅದಕ್ಕೂ ಚಪಾತಿ ನೆಂಚ್ಕೊಂಡ್ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ ಕಣ. ನೋಡು, 2 ಚಪಾತಿ ಖಾಲಿ ಮಾಡಿರೋ ಅಲೆ ಇನ್ನು ಹೊಟ್ಟೆನೆ ತುಂಬಿಲ್ಲ. ಬೋರಾಜ, ಇನ್ನು 2 ಹಾಕ್ಸ್ಕೊಂಡ್ ತಿನ್ನು. ನೀನು ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ, ಹೊಟ್ಟೆ ತುಂಬಾ ಊಟ ಮಾಡು. ಕೆಲ್ಸ ಇದ್ದೇ ಇರುತ್ತೆ. ಅಜ್ಜ, ನೀನು ಒಂಚೂರು ಇಲ್ಲ ತಿನ್ಕೊಂಡಿದ್ರೆ ಆಗ್ತಿಲ್ವೇ ಅಜ್ಜ? ಸುಮ್ನೆ ನಿಂತ್ಕೊಂಡಿಯಾ? ಹೋಗು, ಒಂಚೂರು ಕೈಕಾಲ್ ಮಕ್ಕ ತೊಳ್ಕೊಂಬ. ನೀನು ಇಲ್ಲ ಕುತ್ಕೊಂಡು ಊಟ ಮಾಡುವಂತಾಗಿ. ಬೋರಾಜ, ಬೇಡ ಕಣು, ನೀವಿಬ್ರು ತಿನ್ರಿ, ಹೊಟ್ಟೆ ತುಂಬಾ ಊಟ ಮಾಡಿ ಮೊದ್ಲು. ನಾನು ಆಮೇಲೆ ತಿಂತೀನಿ. ನೀವು ನನ್ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡಿ. ಕೆಲಸ ಮಾಡೋರು ನೀವು. ಒಂಚೂರು ಬೇಗ ಊಟ ಮಾಡಿಬಿಟ್ಟು ಒಂಚೂರು ಬೇಗ ಸುಲ್ದಾಕ್ಬಿಟ್ರಪ್ಪ ಅತ್ತಾಗಿ. 1-2 ಗಂಟೆ ಹೊತ್ತಿಗೆ ನೋಡಿ ಸುಲ್ದಾಕ್ಬಿಡ್ರಿ. ಆಮೇಲೆ ಸಂಜೆ ಎಲ್ರು ಸೇರ್ಕೊಂಡು ಕೊಬ್ಬರಿ ಹೊಡೆದ್ರ ಆತ್ತೆ. ಅಜು ದೊಡ್ಡಜ್ಜ, ನೀನ್ ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ. ಕೊಬ್ಬರಿ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ. ಇಬ್ರಾಳು ಸೇರ್ಕೊಂಡ್ರಿ ಎಷ್ಟೊತ್ತು. ನೋಡಾಲೆ ಅರ್ಧ ಸುಲ್ದೆ ಹಾಕ್ಬಿಟ್ಟಿದೀವಿ. ನೀವು ಸಿದ್ದದು 1,000-1,500 ಕಾಯಿ ಕೊಬ್ಬರಿ ಇದ್ದದು ಸುಲಿಯೋದು ಅದೆಷ್ಟೊತ್ತ ಆತ್ತೆ. ನೀ ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ. ಹೋಗು, ಮೊದ್ಲು ಕೈ ಕಾಲ್ ಮಕ್ಕ ತೊಳ್ಕೊಂಡು ಏನಾರ ಒಂಚೂರು ತಿಂಡಿ ತಿನ್ನು ಹೋಗು. ಸೀನಪ್ಪ, ಆದ್ರೂ ಒಳ್ಳೆ ಮರಿ ಮಟನ್ ತಂದಿದ್ಯಾಕಂಬಿಡು. ಒಂದ್ ಮಾತು ಹೇಳೋದಲ್ವೇನು? ನಾನು 1 kg ಆಗಷ್ಟು ತಾಂಬಂದು ನಾನು ನಮ್ಮ ಮನೆಯಳು ಇನ್ನೇನು ಒಂಚೂರು ಹಂಗೆ ಉರ್ಕಂತಿರ್ಲಿಲ್ವೇನು? ನನಗೆ ಹೇಳ್ದಂಗೆ ಬರೀ ನೀನ್ ಒಬ್ನೇ ತಂದಿದ್ಯಲ್ಲೋ. ಅಯ್ಯೋ, ನನಗೆ ಹೆಂಗ್ ಗೊತ್ತಜ್ಜ? ಇನ್ನೇನ್ ಮಾಮೂಲಿ ನೀವೆಲ್ಲ ತಂದು ಭಾನುವಾರ ಇನ್ನೇನ್ ಮಾಡ್ತಿರಲ್ಲ ಎಲ್ಲ ಸ್ಪೆಷಲ್, ಹಂಗೆಲ್ಲ ತಂದಿರ್ಬೇಕು ಅನ್ಕೊಂಡು ನಾನು ಯಾರಿಗೂ ಏನು ಹೇಳಕ್ ಹೋಗ್ಲಿಲ್ಲ. ಸರಿ ಸರಿ ಆಯ್ತು, ಹೊಟ್ಟೆ ತುಂಬಾ ಊಟ ಮಾಡು. ಇಲ್ಲಯ್ಯ, ನಿಮ್ಮಲ್ಲಿ ತಿಂದ್ರೇನು ನಮ್ಮಲ್ಲಿ ತಿಂದೇನು? 1-2 ಪೀಸ್ ಇನ್ನೊಂದ್ 2 ಪೀಸ್ ಹಾಕ್ಸ್ಕೊಂಡು ತಿನ್ನು. ನೀನು ಅದಕ್ಕೆ ಸಂಕೋಚ ಪಡ್ಬೇಡ. ಅಲ್ಲ ಕಣು, ನಮ್ಮಲ್ಲಿ ತಿನ್ನಕ್ಕೆ ಅಂತ ಸಂಕೋಚ? ಸರಿ ಸರಿ ಆಯ್ತು. ಸರಿ ಆಯ್ತು, ನನಗೆ ಹೊಟ್ಟೆ ತುಂಬ್ತು. ಎದಳಪ್ಪ ಸಾಕತ್ತಾಗಿ. ಅಲ್ಲ ಕಣಜ್ಜ, 4 ಚಪಾತಿಗೆ ಹೊಟ್ಟೆ ತುಂಬ್ತು ಅಂತಿದ್ಯಲ್ಲಜ್ಜ. ಇನ್ನೊಂದ್ 2 ಹಾಕ್ಸ್ಕೊಂಡ್ ತಿನ್ನಜ್ಜ, ಹೊಟ್ಟೆ ತುಂಬಾ ಊಟ ಮಾಡು. ಇದ್ಯಾಕಜ್ಜ, ಹೋಗ್ ಕೈ ಕಾಲ್ ಮಕ್ಕ ತೊಳ್ಕೊಂಬಂದು ನೀನು ಒಂಚೂರು ಊಟ ಮಾಡುವಂದ್ರೆ ಇಲ್ಲೇ ನೋಡ್ತಾ ನಿಂತಿಯಲ್ಲಜ್ಜ. ಏನ್ ನಿಲ್ಕೊಂಬಾರಿ, ನಮ್ ಬಂದು ತಿಂತೀನ್ ಬಾ. ಒಂಚೂರು ಪಟ್ಲು ಅವರಿಗೆ ನೀರ್ ಕೊಡು ಕುಡಿಯಕ್ಕೆ. ನೆತ್ಗಿತ್ತಿಗೆ ಹತ್ತಸ್ಕೊಂಡ್ಬಿಟ್ಟಜು ಆಮೇಲೆ ಬೋರಾಜ. ಜಯಮ್ಮ, ನಿಂದು ತಿಂಡಿ ಆತೇನ್ ಜಯಮ್ಮ? ಹೋಗು. ಇಲ್ಲ ಅಂದ್ರೆ ಆ ದೊಡ್ಡವನ ಜೊತೆಲೆ ಕೂತ್ಕೊಂಡು ಎಬ್ರಾಳು ಒಳಗಡಿಗೆ ಹೋಗಿ ಊಟ ಮಾಡಿ ಹೋಗಿ. ನೀವು ಎಷ್ಟೊತ್ತಂತ ಉಪವಾಸ ಇರ್ತೀರಾ? ಅಲ್ಲಿ 11 ಗಂಟೆ ಆಗ್ತಾ ಬಂತು. ಏನಪ್ಪ, ತಿನ್ನು, ಬೇಗ ಅತ್ತಾಗಿ. ಬೇಗ ಅತ್ತಾಗಿ ಮುಗ್ಸನ ಅತ್ತಾಗಿ. ಅಲ್ಲ ಕಣಜ್ಜ, ನೋಡಿರಿ ಇಷ್ಟೊತ್ತು ಆತರ ಮಾಡ್ದಂಗೆ ಸುಲಿತಾ ಕುಂತಿದ್ದೆ. ನೋಡಿರಿ ಈಗ ನಮ್ಮ ಅಪ್ಪ ಬಂದ ತಕ್ಷಣ ಏನೋ ನಾನೇ ಗಾಬರಿ ಬಿ ಸುಲಿತಿದ್ದೆ ಅನ್ನಂಗೆ ಆಡ್ತಿದ್ಯಲ್ಲಜ್ಜ. 1 ಗಂಟೆ ಹೆಚ್ಚು ಕಡಿಮೆ ಆಗತ್ತೆ. ನಾವೇನ್ ಬೇರೆ ಮನೆದೇನು ಇದ್ ಮಾಡಕ್ ಹೋಗಿಲ್ಲ, ನಮ್ದೇ ಅಲ್ವಾ ಸುಲಿ. ನೀನು ತಲೆ ಗಡಿಸ್ಕೊಬೇಡ, ಆರಾಮಾಗಿ. ಹಂಗಲ್ಲ ಕಣೋ ಸೀನಪ್ಪ, 3-3:30 ಆದ್ರೆ ಆ ಸ್ಕೂಲ್ ಏನ್ ಮಾಡ್ತಿದಾವ ಅಂತ ಆ ಕಡೆಗೆ ಗಮನ ಹೋಗ್ಬಿಡುತ್ತೆ ಕಣೋ. ಕೆಲಸ ಮಾಡಕ್ಕೆ ಮನ್ಸಿರಲ್ಲ, ಹಂಗಾಗಿ ಹೇಳ್ತಿರೋದು. ಬೇಗ ಅತ್ತಾಗಿ ಸುಲ್ದು ಮುಗ್ಸಿರೆ 3 ಗಂಟೆ ಹಂಗ್ ಹೋಗತ್ತಾಗಿ ನಾನು ಒಂಚೂರು ಆ ಸ್ಕೂಲಿಗೆ ಮೇವ್ ಹಾಕ್ಬಿಟ್ಟು ಒಂಚೂರು ನೀರ್ ತೋರಿಸಿ ಬಂದ್ರೆ ಇನ್ನೊಂತವ. ಇಲ್ಲ ಅಂದ್ರೆ ಮಂತವಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಒಂಚೂರು ಹಾಲ್ಗಿಲ್ ಬಂದು ಹೊತ್ತಾಗಿ ನೋಡೋಣ 10 ಗಂಟೆ ಹೊತ್ತಿಗೆ ಕೊಬ್ಬರಿ ಹೊಡೆದೇ ಹಾಕ್ಬಿಡ್ಬೋದು ಕಣೋ. ಬೆಳಿಗ್ಗೆ ಎಲ್ಲ ಚೀಲ ಮಾಡ್ಕೊಂಡ್ರೆ ಆಗತ್ತೆ. ಸರಿ ಆಯ್ತು ತಾಳಜ, ಹಂಗೆ ಮಾಡಿರಾಗತ್ತೆ. ಈಗ ಹೊಟ್ಟೆ ತುಂಬಾ ಊಟ ಮಾಡು.